ಬಂದ್ರಪ್ಪ ಎಲ್ಲರೂ. ಇದ್ದಿದ್ದು ನಾ ಇರೋ ಥರ ಸ್ಟ್ರೈಟಾಗಿ ಮಾತಾಡ್ತೀನಿ. ನಾನು ರೀಸೆಂಟಾಗಿ ನೋಡಿದಂಥ ವೆಬ್ ಸೀರೀಸ್ ಅಂದರೆ ಮಂಡಲ ಮರ್ಡರ್ಸ್. ಈ ಒಂದು ಸೀರೀಸ್ನಲ್ಲಿ 8 ಸತ್ತಿರೋ ಶವನ ಬಳಸ್ಕೊಂಡು ಒಂದು ಶವನ ಮಾಡಿ ಅದಕ್ಕೆ ಜೀವ ಕೊಡುವಂಥ ಒಂದು ಪ್ರೋಸೆಸ್ಸ ಮೇನ್ ಥೀಮ್ ಆಗಿ ಇಟ್ಕೊಂಡಿದ್ದಾರೆ. ಅದು 8 ಜನರ ಡಿಫ್ರೆಂಟ್ ಬಾಡಿ ಪಾರ್ಟ್ಗಳನ್ನ ತಗೊಂಡು ಅದನ್ನೆಲ್ಲ ಒಂದು ಮಾಡಿ ಯಾವುದೋ ಒಂದು ರೀತಿಯ ಡೀಮನ್ನು ಸೃಷ್ಟಿ ಮಾಡೋಕ್ಕೆ ಹೋಗ್ತಾರೆ. ಆ ಒಂದು ಇನ್ಸಿಡೆಂಟ್ನ ಸುತ್ತ ಈ ಒಂದು ವೆಬ್ ಸೀರೀಸ್ ನಡೆಯುತ್ತೆ. ಕೇಳ್ತಾ ಇದ್ರೇ ಒಂಥರ ಕಿಕ್ ಬರುತ್ತಲ್ವಾ, ಸೀರೀಸ್ನ ನೋಡಿ ಇನ್ನೂ ಡಬಲ್ ಕಿಕ್ ಬರುತ್ತೆ. ಇಷ್ಟ ಆಯಿತು ಗೈಸ್ ನನಗೆ ಮಾತ್ರ ಈ ಒಂದು ವೆಬ್ ಸೀರೀಸು. ಎಂಗೇಜ್ ಮಾಡ್ತು. 8 ಎಪಿಸೋಡ್ ಇದ್ದಾವೆ. ಎಲ್ಲೂ ಕೂಡ ಟೈಮ್ ಹೋಗಿರೋ ಥರ ಅನ್ಸೋದೇ ಇಲ್ಲ. ಪ್ರತಿಯೊಂದು ಕೂಡ ಸಖತ್ ಇಂಟ್ರೆಸ್ಟಿಂಗಾಗಿ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿ ಮುಂದಕ್ಕೆ ಹೋಗುತ್ತೆ. ಮತ್ತು ಸ್ಟೋರಿನ ಸುತ್ತಿ ಬಳಸಿ ನಡೆಸೋಕೆ ಹೋಗಿಲ್ಲ. ಸ್ಟ್ರೈಟಾಗಿ ಡೈರೆಕ್ಟ್ ಈ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಯಾವ್ಯಾವ ಥರ ಲೀಡ್ಗಳು ಸಿಕ್ಕಿದ್ವು, ಆ 8 ಶವಗಳನ್ನ ಬಳಸ್ಕೊಂಡು ಇನ್ನೊಂದು ಈ ಒಂದು ಜೀವಿನ ಅಥವಾ ಸೈತನ್ನ ಸೃಷ್ಟಿ ಮಾಡ್ತಾರ ಇಲ್ವ ಅನ್ನೋದೇ ಈ ಒಂದು ಸ್ಟೋರಿಯ ಮೇನ್ ಪ್ಲಾಟು. ಇದರಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರದೇ ಆದ ತೂಕ ಇರುತ್ತೆ ಮತ್ತು ಅಷ್ಟೇ ಇಂಪಾರ್ಟೆನ್ಸು ಕೂಡ ಕೊಟ್ಟಿದ್ದಾರೆ. ಈ ಒಂದು ವೆಬ್ ಸೀರೀಸು ಸೈನ್ಸು ಮತ್ತು ಮೈಥಾಲಜಿನ ಮಿಕ್ಸ್ ಮಾಡಿಕೊಂಡು ನಮ್ಮ ಮುಂದೆ ತಗೊಂಬಂದಿದ್ದಾರೆ. ಇದೊಂಥರ ಫ್ಯಾಂಟಸಿ ಸಸ್ಪೆನ್ಸ್ ಥ್ರಿಲ್ಲರ್ ಸೀರೀಸು. ಒರಿಜಿನಲ್ ಹಿಂದಿನೇ ಆಗಿದ್ರೂ ಕೂಡ ನಮ್ಮ ಸೌತ್ನ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಈ ಒಂದು ಸೀರೀಸು ಅವೈಲಬಲ್ ಇದೆ. ಈ ಒಂದು ಸೀರೀಸು ನಮ್ಮ ಕನ್ನಡದಲ್ಲಿ ಅವೈಲಬಲ್ ಇಲ್ಲ, ಬಟ್ ತೆಲುಗು ತಮಿಳಲ್ಲಿ ಅವೈಲಬಲ್ ಇದೆ ಮತ್ತು ಹಿಂದಿಲೂ ಕೂಡ ಅವೈಲಬಲ್ ಇದೆ. ಒರಿಜಿನಲ್ ಹಿಂದಿನೇ. ಕೆಲವೊಂದು ಆಕ್ಷನ್ಸ್ ಎಪಿಸೋಡು ಔಟೇಡ್ ಅನ್ಸಿದ್ರು ಕೂಡ ಈ ಒಂದು ಸೀರೀಸು ತಗೊಂಡೋಗುವಂಥ ವೇ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ರಿಯೋ ಥಾಮಸ್ ಕ್ಯಾರೆಕ್ಟರೇ ಆಗಿರ್ಬೋದು, ವಿಕ್ರಮ್ ಸಿಂಗ್ ಕ್ಯಾರೆಕ್ಟರೇ ಆಗಿರ್ಬೋದು, ಇವೆರಡು ಕ್ಯಾರೆಕ್ಟರ್ಗಳು ಇಲ್ಲಿ ಮೈನ್ ಲೀಡ್ ಆಗಿದ್ದಾವೆ. ಮತ್ತು ವಿಲನ್ನು ಕೂಡ ನಾವು ಲಾಸ್ಟಿನವರೆಗೂ ಕೂಡ ಗೆಸ್ ಮಾಡೋದಕ್ಕಾಗೋದಿಲ್ಲ. ಕೆಲವು ಟೈಮ್ ಇವರೇ ಅಂತ ಅಂದ್ಕೊಬೋದು, ಬಟ್ ಆ ಡೌಟು ಕೂಡ ಕೆಲವು ಸಿಚುವೇಷನಲ್ಲಿ ಹೊಲ್ಟೋಗುತ್ತೆ. ಒಟ್ನಲ್ಲಿ ಸ್ವಲ್ಪ ಡಬ್ಬಿಂಗ್ ಕ್ವಾಲಿಟಿನ ಬೆಟರಾಗಿ ಮಾಡಬೇಕಾಗಿತ್ತು. ಡೈಲಾಗ್ ರೈಟಿಂಗು ಕೂಡ ಸ್ವಲ್ಪ ಔಟ್ಡೇಟೆಡ್ ಅನ್ನಿಸ್ತವೆ. ಬಟ್ ನೀವೇನಾದರೂ ಮಿಸ್ಟ್ರಿ ಸೀರೀಸು ಅಥವಾ ಸಿನಿಮಾಗಳನ್ನೋ ಅಥವಾ ಮೈಥಾಲಜಿಕಲ್ ಸಿನಿಮಾ ಅಥವಾ ಸೀರೀಸ್ನ ಇಷ್ಟಪಡೋರಾದರೆ ನಿಮ್ಗೆ ಇನ್ನೂ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಸಸ್ಪೆನ್ಸ್ ಅದನ್ನ ಫಾಲೋ ಮಾಡೋರಿಗೆ ಸಖತ್ ಇಷ್ಟ ಆಗೋದಂತೂ ಪಕ್ಕ. ನನಗಂತೂ ಇಷ್ಟ ಆಯಿತು. ಒನ್ ಟೈಮ್ ಆರಾಮಾಗಿ ವಾಚ್ ಮಾಡ್ಬೋದು. ಫಸ್ಟ್ ಎಪಿಸೋಡ್ ಮಾತ್ರ ಒಂದು 50 ನಿಮಿಷ ಇದೆ. ಇನ್ನು ಮಿಕ್ಕಿರೋವೆಲ್ಲ 35ರಿಂದ 40 ನಿಮಿಷದೊಳಗೇನೆ ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಹೋಗಿ ಇದನ್ನು ನೋಡಿ, ಅದು ನಿಮ್ಗೆ ಇಷ್ಟ ಆದ್ರೇ. ಆಲ್ರೆಡಿ ಈ ಒಂದು ಸೀರೀಸ್ನ ನೀವು ನೋಡಿದ್ರೆ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.